ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು KPSC ಟೈಮ್ಸ್. ಸೊ ಇದರಲ್ಲಿ ನಾವು ಟಾಪ್ 20 MCQs ನೋಡ್ಕೊಳ್ಳೋಣ. ಸೊ ಕಂಪ್ಲೀಟಾಗಿ 50 MCQs ಏನು ಕವರ್ ಮಾಡ್ಕೊಂಡಿರಲ್ಲ. ಇದರಲ್ಲಿ 20 ಕ್ವೆಶನ್ಸ್ ನೋಡ್ಕೊಳ್ಳೋಣ. ನೆಕ್ಸ್ಟಲ್ಲಿ 30 ಕ್ವೆಶನ್ಸ್ ನೋಡ್ಕೊಳ್ಳೋಣ. ಅದೇ ಥರ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು 50 ಕ್ವೆಶನ್ಸ್ ನೋಡ್ಕೊಂಡಿರೋಣ. ಸೊ ಇದು ಸೆನ್ಸಸ್ 2011ಅಲ್ಲಿ ನಡೆದಿರುವಂಥದ್ದು. ಅದನ್ನು ನಾವು ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಫಾರ್ಮಲ್ಲಿ MCQs ಫಾರ್ಮಲ್ಲಿ ನೋಡ್ಕೊತಾ ಇರೋಣ. ಕಂಪ್ಲೀಟ್ಲಿ ಫ್ಯಾಕ್ಚುಯಲ್ ಆಗಿರುತ್ತೆ. ನಾನು ಆನ್ಸರ್ಸ್ ಹೇಳ್ತಾ ಹೋಗ್ತಾ ಇರ್ತೀನಿ. ನೀವು ಕೂಡ ಪಾಸ್ ಮಾಡಿಬಿಟ್ಟು ಅಟೆಂಪ್ಟ್ ಮಾಡ್ಕೊಂಡಿರಿ ಅಂತಂದರೆ ನಿಮಗೂ ಅದೊಂಥರ ಮಾಕ್ ಟೆಸ್ಟ್ ಥರ ಕೆಲಸ ಮಾಡ್ತಾ ಇರುತ್ತೆ. ಫಸ್ಟ್ ಕ್ವೆಶನು 2011 ಸೆನ್ಸಸ್ ಪ್ರಕಾರ ಯಾವ ಸ್ಟೇಟಲ್ಲಿ ಲಾರ್ಜೆಸ್ಟು ರೂರಲ್ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇರುವಂಥ ಸ್ಟೇಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರು ಉತ್ತರ ಪ್ರದೇಶ್. ಸೊ ಇದು ಬಂದುಬಿಟ್ಟು ಗೂಗಲ್ ಟ್ರಾನ್ಸ್ಲೇಷನಿಂದ ಹಾಕಿರುವಂಥದ್ದು ಕನ್ನಡ. ಸೊ ಏನಾದ್ರು ಅದರಲ್ಲಿ ಮಿಸ್ಟೇಕ್ಸ್ ಇದ್ದರೆ ಒಂದು ಸರಿ ಚೆಕ್ ಮಾಡ್ಕೊಂಡಿರಿ. ಸೊ ಲಾರ್ಜೆಸ್ಟು ರೂರಲ್ ಪಾಪ್ಯುಲೇಷನ್ ಇರುವಂಥದ್ದು ಉತ್ತರ ಪ್ರದೇಶ್. ಅದೇ ಥರ 2011 ಸೆನ್ಸಸ್ ಪ್ರಕಾರ ಹೈಯೆಸ್ಟು ಅರ್ಬನ್ ಪಾಪ್ಯುಲೇಷನ್ ಇರುವಂಥದ್ದು. ಸೊ ರೂರಲ್ ಪಾಪ್ಯುಲೇಷನ್ಗೆ ಉತ್ತರ ಪ್ರದೇಶ್ ನೋಡ್ಕೊಂಡ್ವಿ. ಅರ್ಬನ್ ಪಾಪ್ಯುಲೇಷನ್ ಜಾಸ್ತಿ ಇರೋದು ನಮಗೆ ಮಹಾರಾಷ್ಟ್ರದಲ್ಲಿ ಅರ್ಬನ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಸೊ ಸೆನ್ಸಸ್ ಮೇಲೆ ಒಂದು ಬೇಸಿಕ್ ವೀಡಿಯೋನ ನಾನು ಇವಾಗಲೇ ಮುಂಚೆ ಮಾಡಿದ್ದೆ. ಆ ವಿಡಿಯೋನ ಒಂದ್ಸರಿ ನೋಡ್ಕೊಂಡಿರಿ. ಅದರಲ್ಲೂ ಅಷ್ಟೇ ನಾನು ತುಂಬ ಪಾಯಿಂಟ್ಸ್ ಕವರ್ ಮಾಡಿದ್ದೀನಿ. ಅದ್ರ ಜೊತೆಗೆ ಇದರಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಪಾಯಿಂಟ್ಸ್ನ ನೋಡ್ಕೊಳ್ಳೋಣ. ನೆಕ್ಸ್ಟ್ ಕ್ವೆಶನು, ಅಕಾರ್ಡಿಂಗ್ ಟು 2011 ಸೆನ್ಸಸ್ಸು ರೂರಲ್ ಪಾಪ್ಯುಲೇಷನ್ ಆಫ್ ಇಂಡಿಯಾ ಕಂಪ್ರೈಸಸ್ ಅಂತಂದರೆ ರೂರಲ್ ಪಾಪ್ಯುಲೇಷನ್ ಎಷ್ಟು ಪರ್ಸೆಂಟೇಜ್ ಇದೆ ಇಂಡಿಯಾದಲ್ಲಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 68.84%. ಸೊ 68.84%. ಕೆಲವೊಂದು ಸರಿ ಇದು ಕಂಪ್ಲೀಟಾಗಿ ಇಷ್ಟೊಂದು ಕೊಟ್ಟಿರಲ್ಲ. ಐದರ್ 68 ಅಂತ ಕೊಟ್ಟಿರ್ತಾರೆ ಅಥವಾ 69 ಅಂತ ಕೊಟ್ಟಿರ್ತಾರೆ. ಸೊ ಆ ಥರ ಆಪ್ಷನ್ಸ್ ಕೊಟ್ಟಿಲ್ಲ ಅಂತಂದ್ರೂ ನಿಯರೆಸ್ಟ್ ವ್ಯಾಲ್ಯೂ ಇರುವಂಥದ್ದು ಆಪ್ಷನ್ನ ಚೂಸ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಕ್ವೆಶನು, ಈ ಸೆನ್ಸಸ್ 2011 ಏನು ಮಾಡಿದ್ರಲ್ಲ ಅದರಲ್ಲಿ ಎಷ್ಟು ಡಿಸ್ಟ್ರಿಕ್ಟ್ಸ್ಗಳನ್ನ ಕವರ್ ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ. ಸೊ ಫ್ಯಾಕ್ಚುಯಲ್ ಕ್ವೆಶನು 640 ಡಿಸ್ಟ್ರಿಕ್ಟ್ಸ್ನ ಇದರಲ್ಲಿ ಕವರ್ ಮಾಡ್ಕೊಂಡಿದ್ರು. ನೆಕ್ಸ್ಟು ಲಿಟ್ರಸಿ ರೇಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ 2011 ಸೆನ್ಸಸ್ ಪ್ರಕಾರ. ಇದಕ್ಕೆ ಆನ್ಸರು 74.04%. ಸೊ ಸಿಕ್ಸ್ತ್ ಕ್ವೆಶನ್ ಸ್ವಲ್ಪ ರಿಪೀಟೆಡ್ ಆಗಿತ್ತು. ಅದು ಕೂಡ ಲಿಟ್ರಸಿ ರೇಟ್ ರಿಲೇಟೆಡ್ ಇತ್ತದು. ಅದು ಕೂಡ ಆನ್ಸರ್ 74.04%. ನೆಕ್ಸ್ಟ್ ನೋಡ್ಕೊಳ್ಳೋಣ, ದ ಯೂನಿಯನ್ ಟೆರಿಟರಿ ಆಫ್ ಇಂಡಿಯಾ ವಿತ್ ಲೋಯೆಸ್ಟ್ ಲಿಟ್ರಸಿ ರೇಟ್. ಸೊ ತುಂಬ ಕಮ್ಮಿ ಲಿಟ್ರೇಟ್ ಇರುವಂಥ ಯೂನಿಯನ್ ಟೆರಿಟರಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ದಾದ್ರಾ ಆ್ಯಂಡ್ ನಾಗರ್ ಹವೇಲಿ. ಸೊ ಇದನ್ನು 2011 ಸೆನ್ಸಸ್ ಪ್ರಕಾರ ಇದೇ ಕರೆಕ್ಟ್ ಆಗಿರುತ್ತೆ. ಯಾಕಂತಂದರೆ 2021 ಸೆನ್ಸಸ್ ಅಥವಾ ನೆಕ್ಸ್ಟ್ ಇಯರಿಂದ ಏನು ಸೆನ್ಸಸ್ ಆಗುತ್ತಲ್ಲ ಅದರಲ್ಲಿ ಇದು ಚೇಂಜ್ ಆಗ್ತಾ ಇರುತ್ತೆ. ಯಾಕೆ ಅಂತಂದರೆ ಈ ವರ್ಷ 2020 26 ಜಾನ್ವರಿ ಅವಾಗೆ 2 ಯೂನಿಯನ್ ಟೆರಿಟರಿನ ಕಂಬೈನ್ ಮಾಡಿದ್ದಾರೆ. ಒಂದು ದಾದ್ರಾ ಆ್ಯಂಡ್ ನಾಗರ್ ಹವೇಲಿ ಅಂತ, ಇನ್ನೊಂದು ಬಂದ್ಬಿಟ್ಟು ದಮನ್ ಆ್ಯಂಡ್ ದಿಯು. ಸೊ ದಮನ್ನು ಆ್ಯಂಡ್ ದಿಯು ಮತ್ತು ದಾದ್ರಾ ಆ್ಯಂಡ್ ನಾಗರ್ ಹವೇಲಿ. ಸೊ ಇವೆರಡೂ ಸೇರಿಬಿಟ್ಟು ಈ 4 ಸೇರಿಬಿಟ್ಟು ಒಂದೇ ಯೂನಿಯನ್ ಟೆರಿಟರಿ ಆಗಿರುತ್ತೆ. ಸೊ ಅದಕ್ಕೆ ನೆಕ್ಸ್ಟ್ ಟೈಮು ಯಾವ ಥರ ಇರುತ್ತೆ ಅದರ ರೇಟಿಂಗ್ಸ್ ಅಂತ ನೋಡ್ಕೋಬೇಕು. ಬಟ್ 2011 ಪ್ರಕಾರ ಅಂತ ಕೇಳಿದ್ರೆ ಆನ್ಸರು ದಾದ್ರಾ ಆ್ಯಂಡ್ ನಾಗರ್ ಹವೇಲಿಯಲ್ಲೇ ಕಮ್ಮಿ ಇರುವಂಥ ಲಿಟ್ರಸಿ ರೇಟು. ನೆಕ್ಸ್ಟ್ ಕ್ವೆಶನು, ಲಿಟ್ರಸಿ ರೇಟು ವುಮೆನ್ ಅಮಾಂಗು ಎಷ್ಟಿದೆ ಅಂತ. ವುಮೆನಲ್ಲಿ ಲಿಟ್ರಸಿ ರೇಟ್ ಎಷ್ಟಿದೆ ಇಂಡಿಯಾದಲ್ಲಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರು 65.46. ಸೊ ಇದ್ರ ಮೀನಿಂಗ್ ಏನಾಗಿರುತ್ತೆ ಅಂತಂದರೆ ಪ್ರತಿ 100 ವುಮೆನ್ಗೆ 65.46% ಅವರಷ್ಟೇ ಲಿಟ್ರೇಟ್ ಆಗಿರ್ತಾರೆ ಅಂತಂದರೆ ಆಲ್ಮೋಸ್ಟ್ ಇಲ್ಲಿಟ್ರಸಿ ಒಂದು 34% ಅಷ್ಟು ಇದೆ ವುಮನಲ್ಲಿ ಅಂತ ಹೇಳ್ಬೋದು. ಅದೇ ಲಿಟ್ರಸಿ ರೇಟು ಮೆನ್ನಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ 82.14% ಇದೆ. 82.14 ಇದೆ ಅಂತಂದರೆ ಬರೀ 18 ಮೇಲ್ ಅಷ್ಟೇ. ಪ್ರತಿ 100 ಮೇಲ್ಸಿಗೆ ಬರೀ 18 ಮೇಲು ಅವರು ಇಲ್ಲಿಟ್ರೇಟ್ ಇದ್ದಾರೆ. ಸೊ ಇಲ್ಲಿ ಈಕ್ವಾಲಿಟಿ ಒಂದು ಕರೆಕ್ಟ್ ಆಗಬೇಕು ಅಂತ ಅದಕ್ಕೆ ವುಮೆನ್ ರಿಲೇಟೆಡ್ಡು ಸ್ಕೀಮ್ಸ್ ಎಲ್ಲ ತೊಗೊಂಬರ್ತಾರೆ ಎಜುಕೇಷನಲ್ಲಿ. ಅದಾದಮೇಲೆ ಡ್ರಾಪ್ ಔಟ್ ರೇಟ್ಸ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡ್ಕೊತಾರೆ. ಅದ್ರ ಜೊತೆಗೆ ಇನ್ನೊಂದು ಮಾರ್ಟಾಲಿಟಿ ರೇಟು ಕೂಡ ನಾವು ನೋಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಬೇರೆ ಸೋಷಿಯಲ್ ಫ್ಯಾಕ್ಟರ್ಸು ಕೂಡ ಇದರಲ್ಲಿ ಆ್ಯಡ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಓವರಾಲಾಗಿ ಗೌರ್ಮೆಂಟು ಕೂಡ ಯಾವಾಗಲೂ ವುಮೆನ್ ರಿಲೇಟೆಡ್ ಎಜುಕೇಷನ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು. ಯಾಕಂತಂದರೆ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರೆಷರ್ ಕೊಡಬೇಕಾಗತ್ತೆ. ಯಾಕಂತಂದರೆ ಲಿಟ್ರಸಿ ರೇಟು ಅಲ್ಲಿ ಕಮ್ಮಿ ಇದೆ. ಸೊ ಇದು 2011 ಸೆನ್ಸಸ್ ಪ್ರಕಾರ ತುಂಬ ಪಾಪ್ಯುಲೇಷನ್ ಇರೋವಂಥ ಇಂಡಿಯನ್ ಸಿಟಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರು ಮುಂಬೈ ತುಂಬ ಪಾಪ್ಯುಲೇಷನ್ ಇರುವಂಥ ಸಿಟಿ. ಪುನಃ ಅದೇ ಕ್ವೆಶನ್ ರಿಪೀಟ್ ಆಗಿದೆ. ಲಿಟ್ರಸಿ ರೇಟು 74.04%. ಸೊ ಅಕಾರ್ಡಿಂಗ್ ಟು 2011 ಸೆನ್ಸಸ್ಸು ದ ನಂಬರ್ ಆಫ್ ವುಮೆನ್ ಪರ್ 1000 ಮೆನ್ ಇನ್ ಇಂಡಿಯಾ ಈಸ್ ಅಂತಂದರೆ ಪ್ರತಿ 1000 ಮೆನ್ನಿಗೆ ಎಷ್ಟು ವುಮೆನ್ ಇದ್ದಾರೆ ಇಂಡಿಯಾದಲ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ.
ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 940. ಸೊ ಇದು ನೋಡಿ, ಒಂದೊಂದು ಸ್ಟೇಟ್ಗೆ ಒಂದೊಂದು ಥರ ಚೇಂಜಸ್ ಇದ್ದಾವೆ. ಕೆಲವೊಂದು ಸರಿ ಯೂನಿಯನ್ ಟೆರಿಟರೀಸ್ಗೂ ಕೂಡ ಬೇರೆ ಬೇರೆ ಥರ ಇದ್ದಾವೆ. ಕೆಲವೊಂದು ಸ್ಟೇಟಲ್ಲಿ ತುಂಬ ಕಮ್ಮಿ ಇದೆ, ಈ ಥರ ರೇಟು ತುಂಬ ಕಮ್ಮಿ ಇದೆ. ಆದರೆ ಕೆಲವೊಂದು ಸ್ಟೇಟಲ್ಲಿ ವುಮೆನ್ ಪರ್ 1000 ಮೆನ್ನು ಇದು ರೇಟು ತುಂಬ ಜಾಸ್ತಿ ಇದೆ, ಅಂತಂದರೆ ಸ್ವಲ್ಪ ಜಾಸ್ತಿ 1081 ವುಮೆನ್ ಪರ್ 1000 ಮೆನ್, ಆ ಥರ ಎಲ್ಲ ರೇಟ್ಸ್ ಇದ್ದಾವೆ. ಅವನ್ನು ತುಂಬ ಚೆನ್ನಾಗಿರುವಂಥದ್ದು ಸ್ಟೇಟ್ ಅಂತಲೂ ಕೂಡ ಕರಿತಾ ಇರ್ತಾರೆ. ನೆಕ್ಸ್ಟ್ ಕ್ವೆಶನು, ದ ಪರ್ಸೆಂಟೇಜ್ ಆಫ್ ಅರ್ಬನ್ ಪಾಪ್ಯುಲೇಷನ್ ಇನ್ ಟೋಟಲ್ ಪಾಪ್ಯುಲೇಷನ್. ಸೊ ಅರ್ಬನ್ ಪಾಪ್ಯುಲೇಷನ್ ಎಷ್ಟಿದೆ ಟೋಟಲ್ ಪಾಪ್ಯುಲೇಷನಲ್ಲಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರು 31.36. ಮಿಕ್ಕಿದಿರುವಂಥದ್ದು ನಮಗೆ ರೂರಲ್ ಪಾಪ್ಯುಲೇಷನ್ ಅಲ್ವಾ, ನಾವು ಆವಾಗಲೇ ನೋಡ್ಕೊಂಡಿದ್ದೀವಿ. ಸೊ ಅರ್ಬನ್ ಪಾಪ್ಯುಲೇಷನ್ ರೂರಲ್ ಪಾಪ್ಯುಲೇಷನ್ಕಿಂತ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ನಮಗಾಗುತ್ತೆ. ಅದನ್ನು ಕೂಡ ಸ್ಟೇಟ್ಮೆಂಟ್ ರಿಲೇಟೆಡ್ ಕ್ವೆಶನ್ಸ್ ಕೇಳೋ ಥರ ಟೈಮಲ್ಲಿ ಕೇಳ್ತಾ ಇರ್ತಾರೆ, ಎಲಿಮಿನೇಟ್ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ನ್ಯಾಷನಲ್ ಕಮಿಷನ್ ಆನ್ ಪಾಪ್ಯುಲೇಷನು. ಸೊ ನ್ಯಾಷನಲ್ ಕಮಿಷನ್ ಆನ್ ಪಾಪ್ಯುಲೇಷನಿನ ಹೆಡ್ ಯಾರು ಇರ್ತಾರೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರು ಪ್ರೈಮ್ ಮಿನಿಸ್ಟರ್. ನೆಕ್ಸ್ಟ್ ಕ್ವೆಶನು, 2001 ಸೆನ್ಸಸ್ಸಿಗೆ 2011 ಸೆನ್ಸಸ್ನ ಕಂಪೇರ್ ಮಾಡಿಕೊಂಡ್ರೆ ಸೊ ಯಾವ 3 ಸ್ಟೇಟ್ಸಲ್ಲಿ ಇದು ಸೆಕ್ಸ್ ರೇಷಿಯೋ ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಅದು ಕಮ್ಮಿ ಆಗಿರುವಂಥ ಸೆಕ್ಸ್ ರೇಷಿಯೋ ಬಂದ್ಬಿಟ್ಟು ಇದು ಜಮ್ಮು ಆ್ಯಂಡ್ ಕಾಶ್ಮೀರು, ಬಿಹಾರ್ ಮತ್ತು ಗುಜರಾತ್. ಸೊ 2011 ಬಗ್ಗೆ ನೋಡ್ತಾ ಇರೋದು ನಾವು 2001ಗೆ ಕಂಪೇರ್ ಮಾಡಿಕೊಂಡು. ಬಟ್ ಇವಾಗ ಜಮ್ಮು ಆ್ಯಂಡ್ ಕಾಶ್ಮೀರ ಏನು ಸ್ಟೇಟ್ ಆಗಿತ್ತು ಅದನ್ನು ಇವಾಗ ಜಮ್ಮು ಆ್ಯಂಡ್ ಕಾಶ್ಮೀರ್ ಯೂನಿಯನ್ ಟೆರಿಟರಿ ಮತ್ತು ಲದಾಖ್ ಯೂನಿಯನ್ ಟೆರಿಟರಿ ಅಂತ ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ ಯಾವ ಥರ ಚೇಂಜಸ್ ಆಗುತ್ತೆ ಅಂತ ಅದನ್ನು ನಾವು ನೋಡ್ಕೊಳ್ಳೋಣ. ನೆಕ್ಸ್ಟ್ ಕ್ವೆಶನು, 2001 ಮತ್ತು 2011 ಮಧ್ಯದಲ್ಲಿ ಒಂದು ಡೆಕೆಡ್ನ ಬಿಟ್ಬಿಟ್ಟು ಇದೇ ಕಮ್ಮಿ ರೆಕಾರ್ಡ್ ಆಗಿರುವಂಥದ್ದು ಪಾಪ್ಯುಲೇಷನ್ ಗ್ರೋತ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ 2001 to 2011 ಈಸ್ ದ ಫಸ್ಟ್ ಡೆಕೆಡ್ ವಿತ್ ದ ಎಕ್ಸೆಪ್ಷನ್ ಆಫ್ ಡ್ಯಾಶ್ ಅಂತಂದರೆ ಯಾವ ಡೆಕೆಡು ಇದರಲ್ಲಿ ಬರುತ್ತೆ, ಯಾವುದು ಎಕ್ಸೆಪ್ಷನ್ ಇದೆ, ಟು ಆ್ಯಡ್ ಲೆಸ್ಸರ್ ಪಾಪ್ಯುಲೇಷನ್ ಕಂಪೇರ್ಡ್ ಟು ಪ್ರೀವಿಯಸ್ ಡೆಕೆಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 2011 2021. 2011 2021 ಆ ಟೈಮಲ್ಲೂ ಕೂಡ ತುಂಬ ಕಮ್ಮಿ ಪಾಪ್ಯುಲೇಷನ್ ಆ್ಯಡ್ ಆಗಿತ್ತು. ಬಟ್ ಆ ಟೈಮಲ್ಲಿ ಏನಾಗಿತ್ತು ಅಂತಂದರೆ ಫೆಮೈನ್ಸು ಮತ್ತು ಇರುವಂಥ ಪ್ರಾಬ್ಲಮ್ಸು ಕೊಲೊನೈಸೇಷನಿಂದ ಇರುವಂಥ ಪ್ರಾಬ್ಲಮ್ಸಿಂದ ಆಗ್ತಾಯಿತ್ತು. ಬಟ್ ಇವಾಗ ನಮ್ಮಲ್ಲಿ ಹೆಲ್ತ್ ಕೇರ್ ಎಲ್ಲ ಇಂಪ್ರೂವ್ ಆಗಿದೆ, ಜೊತೆಗೆ ಪಾಪ್ಯುಲೇಷನ್ ಮೇಲೂ ಕೂಡ ಪಾಪ್ಯುಲೇಷನ್ ಕಂಟ್ರೋಲ್ ಮೇಲೂ ಕೂಡ ಸ್ವಲ್ಪ ಫೋಕಸ್ ಮಾಡ್ಕೊತಾ ಇದ್ದಾರೆ ಅಂತ. ನೆಕ್ಸ್ಟು 2011 ಸೆನ್ಸಸ್ ಏನು ಕಂಡಕ್ಟ್ ಮಾಡ್ಕೊಂಡಿದ್ರಲ್ಲ ಆ ಟೈಮಲ್ಲಿ ಸೆನ್ಸಸ್ ಕಮಿಷನರ್ ಯಾರಿದ್ರು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಡಾಕ್ಟರ್ ಸಿ ಚಂದ್ರಮೌಳಿ. ಇದು ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ, ಕಂಪ್ಲೀಟ್ಲಿ ಸ್ಟ್ಯಾಟಿಕ್ಕು, ಎಲ್ಲದೂ ಕೂಡ ಆಲ್ಮೋಸ್ಟ್ ಸ್ಟ್ಯಾಟಿಕ್ಕೇ ಇದು. ಸೊ ಇದು ಡಾಕ್ಟರ್ ಸಿ ಚಂದ್ರಮೌಳಿ. ನೆಕ್ಸ್ಟ್ ಕ್ವೆಶನು, ಇದು ಕೂಡ ಕಂಪ್ಲೀಟ್ಲಿ ಫ್ಯಾಕ್ಚುಯಲು. 2011 ಸೆನ್ಸಸ್ಸು ಇಂಡಿಯಾದಲ್ಲಿ ಕಂಡಕ್ಟ್ ಮಾಡಿರುವಂಥ ಎಷ್ಟನೇ ಸೆನ್ಸಸ್ ಆಗಿರುತ್ತೆ, ಅದು ಫಸ್ಟ್ ಕ್ವೆಶನು. ಸೆಕೆಂಡ್ ಕ್ವೆಶನು, ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಕ್ಕ ಮೇಲೆ ಕಂಡಕ್ಟ್ ಆಗಿರುವಂಥದ್ದು ಎಷ್ಟನೇದಿದು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸಿನ್ಸ್ 1872. ಸೊ ಇದಕ್ಕೆ ನಾವು ಆನ್ಸರ್ ನೋಡ್ಕೋಬೇಕು ಅಂತಂದರೆ ಸೊ 7th ಸೆನ್ಸಸ್ಸು, 7th ಸೆನ್ಸಸ್ ಮತ್ತು 15th ಸೆನ್ಸಸ್ ಆಗುತ್ತೆ. ಸೊ 1872 ಕಂಪೇರ್ ಮಾಡಿಕೊಂಡ್ರೆ 15th ಸೆನ್ಸಸ್ಸು, ಇಂಡಿಪೆಂಡೆನ್ಸಿಂದ 7th ಸೆನ್ಸಸ್ ಅಂತ ಆಗಿರುತ್ತೆ. ನೆಕ್ಸ್ಟು, ಲೇಟೆಸ್ಟ್ ಚೈಲ್ಡ್ ಸೆಕ್ಸ್ ರೇಷಿಯೋ ಈಸ್ ದ ಲೋಯೆಸ್ಟ್ ಸಿನ್ಸ್ ಇಂಡಿಪೆಂಡೆನ್ಸ್. ಸೊ ಲೋಯೆಸ್ಟ್ ಸಿನ್ಸ್ ಇಂಡಿಪೆಂಡೆನ್ಸ್ ಅಂತಂದರೆ ಎಷ್ಟು ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ 914:1000 ಅಂತ ಹೇಳ್ಬಿಟ್ಟು. ಸೊ ಇದು ತುಂಬ ಕಮ್ಮಿ ರೆಕಾರ್ಡ್ ಆಗಿರುವಂಥದ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೆಕ್ಸ್ ರೇಷಿಯೋ ತುಂಬ ಕಮ್ಮಿ ರೆಕಾರ್ಡ್ ಆಗಿರುವಂಥದ್ದು ಇಂಡಿಪೆಂಡೆನ್ಸ್ ಆದಮೇಲೆ ಅಂತಂದರೆ 914. ನೆಕ್ಸ್ಟ್ ಕ್ವೆಶನು, ದಿಬಾಂಗ್ ವ್ಯಾಲಿ ಅರುಣಾಚಲ್ ಪ್ರದೇಶ ಮತ್ತು ಸಾಂಬಾ ವ್ಯಾಲಿ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರು. ಸೊ ಇದು ಅರುಣಾಚಲ್ ಪ್ರದೇಶ, ದಿಬಾಂಗ್ ವ್ಯಾಲಿ ಇವೆಲ್ಲದೂ ಕೂಡ ನಮ್ಗೆ ನಾರ್ತ್ ಈಸ್ಟಲ್ಲಿ ಬರುತ್ತೆ, ಜಮ್ಮು ಆ್ಯಂಡ್ ಕಾಶ್ಮೀರ ನಮಗೆ ಇಲ್ಲಿ ಟಾಪಲ್ಲಿ ಬರುತ್ತೆ. ಸೊ ಇವೆಲ್ಲದರಲ್ಲೂ ಏನು ಸಿಮಿಲಾರಿಟಿ ಇದೆ ಅಂತ ಕೇಳ್ತಾ ಇದ್ದಾರೆ. ಏನು ಕಮ್ಮಿ ಪಾಪ್ಯುಲೇಷನ್ ಡೆನ್ಸಿಟಿ ಇದೆಯಾ, ಅಥವಾ ಇದು ಅಡಲ್ಟ್ ಸೆಕ್ಸ್ ರೇಷಿಯೋ ಕಮ್ಮಿ ಇದೆಯಾ, ಅಥವಾ ಫೀಮೇಲ್ ಲಿಟ್ರಸಿ ಕಮ್ಮಿ ಇದೆಯಾ, ಚೈಲ್ಡ್ ಸೆಕ್ಸ್ ರೇಷಿಯೋ ಕಮ್ಮಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಬಂದ್ಬಿಟ್ಟು ಲೀಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ. ಯಾಕಂತಂದರೆ ಇವೆಲ್ಲದೂ ಕೂಡ ನಾವು ಈ ಕಡೆ ಅರುಣಾಚಲ್ ಪ್ರದೇಶ ದಿಬಾಂಗ್ ವ್ಯಾಲಿ ಅಂತ ನೋಡಿಕೊಂಡ್ರೆ ಅದು ನಾರ್ತ್ ಈಸ್ಟಲ್ಲಿ ಅಲ್ಲಿರೋದ್ರಿಂದ ಅಲ್ಲಿ ಕನೆಕ್ಟಿವಿಟಿ ನಮಗೆ ಕಮ್ಮಿ ಇದೆ. ಜೊತೆಗೆ ಅಲ್ಲಿ ಹಿಮಾಲಯಾಸು ಕೂಡ ಬರುತ್ತೆ, ಜೊತೆಗೆ ಬೇರೆ ಬೇರೆ ಹಿಲ್ಸು ಕೂಡ ಇದ್ದಾವೆ, ಮತ್ತು ಬ್ರಹ್ಮಪುತ್ರನೂ ಕೂಡ ಒಳಗಡೆಯಿಂದ ಫ್ಲೋ ಆಗೋದ್ರಿಂದ ಅಲ್ಲೂ ಕೂಡ ಆಕ್ಸೆಸಿಬಿಲಿಟಿ ಸ್ವಲ್ಪ ಕಮ್ಮಿ ಇದೆ. ಸೊ ಅದಕ್ಕೆ ಅಲ್ಲಿ ಪಾಪ್ಯುಲೇಷನ್ ಕಮ್ಮಿ ಇದ್ದಾರೆ. ಜೊತೆಗೆ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಅಲ್ಲಿ ನಮಗೆ ಹಿಮಾಲಯಾಸ್ ಇದೆಯಲ್ಲ, ಸೊ ಅದಕ್ಕೆ ಅಲ್ಲಿ ಪಾಪ್ಯುಲೇಷನಿನ ಡೆನ್ಸಿಟಿ ತುಂಬ ಕಮ್ಮಿ ಇದೆ. ಯಾಕಂತಂದರೆ ತುಂಬ ಸಿವಿಯರ್ ಆಗಿರುತ್ತೆ ಅಲ್ಲಿ ವೆದರ್ ಕಂಡೀಷನ್. ಸೊ ಅದಕ್ಕೋಸ್ಕರ ಲೀಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ
ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಲೀಸ್ಟ್ ಪಾಪ್ಯುಲೇಷನ್ ಆ್ಯಟ್ ಡೆನ್ಸಿಟಿ. ಸೊ ನೀವು ಇಲ್ಲಿವರೆಗೂ ನೋಡಿದ್ದೀರಾ ವೀಡಿಯೋ ಅಂತಂದರೆ ಕಂಪ್ಲೀಟಾಗಿ ನೋಡಿದ್ದೀರಾ ಅಂತ #ಸೆನ್ಸಸ್ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿರಿ ಅಂತಂದರೆ ನೀವು ಫುಲ್ ವೀಡಿಯೋ ನೋಡಿದ್ದೀರಾ ಅಂತ ಗೊತ್ತಾಗುತ್ತೆ. ಅಂದರೆ ಬೇರೆಯವರು ಏನಾದ್ರು ಕಮೆಂಟ್ ಮಾಡಿದರೆ ಅವರು ಕೂಡ ಫುಲ್ ವೀಡಿಯೋ ನೋಡಿದ್ದಾರೆ ಅಂತ ನಿಮಗೂ ಗೊತ್ತಾಗುತ್ತೆ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ. ಸೊ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಸೊ ಹಳೆ ವೀಡಿಯೋಸ್ನ ನೋಡ್ಕೋಬೇಕು ಅಂತಂದರೆ ಇಲ್ಲಿದ್ದಾವೆ, ಇದನ್ನೇ ನೀವು ನೋಡ್ಕೋಬೋದು. ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.